ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ಪೋಸ್ಟರ್ ಇಂದ ನಿಮ್ಗೆ ಗೊತ್ತಾಗಿರುತ್ತೆ ಅದು ಏನ್ ಸ್ಪೆಷಲ್ ಅಂತ. ಸೊ ನಮ್ಮಮ್ಮ ಮಾಡ್ತಿದ್ದಾರೆ ಕಾಯಿ ಪಾಯಸ. ಇದನ್ನ ಗಸಗಸೆ ಪಾಯಸ ಅಂತಾನು ಕರೀತಾರೆ. ಬನ್ನಿ ಹೇಗ್ ಮಾಡೋದಂತ ನೋಡೋಣ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ದ್ರಾಕ್ಷಿ, ಗೋಡಂಬಿ, ಮತ್ತೆ ಏಲಕ್ಕಿ, ಮತ್ತೆ ಅರ್ಧ ಕಪ್ ಆಗೋಷ್ಟು ಗಸಗಸೆನ ಹುರಿದಿಟ್ಕೊಂಡಿದ್ದಾರೆ. ಮತ್ತೆ ಅಕ್ಕಿ ಕೂಡ ಅಷ್ಟೇ ಅರ್ಧ ಕಪ್ ಆಗೋಷ್ಟು ಹುರಿದಿಟ್ಕೊಂಡಿದ್ದಾರೆ. ಮತ್ತೆ 1 ಫುಲ್ ಕೋಕೋನಟ್ ನ ತುರಿದ್ಬಿಟ್ಟು ಇಟ್ಕೊಂಡಿದ್ದಾರೆ. ಸೊ ಇದನ್ನ ನಾವು ಮಿಕ್ಸಿಗೆ ಹಾಕ್ತೇವಿ. ಫುಲ್ ಎಲ್ಲ ಕೋಕೋನಟ್ ಏನೇನ್ ತುರ್ದಿದ್ರಿ ಅದನ್ನೆಲ್ಲ ಮಿಕ್ಸಿಗೆ ಹಾಕೊಂಡು ಅದಕ್ಕೆ ಗಸಗಸೆ ಮತ್ತೆ ಅಕ್ಕಿನ ಏನ್ ಹುರಿದಿದ್ರಿ ಅದನ್ನು ಕೂಡ ಮಿಕ್ಸಿಲಿ ಹಾಕೊಂಡು ರುಬ್ಕೊಳ್ಳೋಣ. ದ್ರಾಕ್ಷಿ ಗೋಡಂಬಿನ ರುಬ್ಬಕ್ಕೆ ಹಾಕೊಳ್ಳೋದ್ ಬೇಡ. ಸೊ ರುಬ್ಬದ್ಮೇಲೆ ನೀವು ನೋಡ್ಬೋದು ಎಷ್ಟು ಗಟ್ಟಿಯಾಗಿರುತ್ತೆ ಅಂತ. ಈ ತರ ಗಟ್ಟಿಯಾಗಿರ್ಬೇಕು. ಈಗ ಒಂದ್ ಸ್ಟೀಲ್ ಪಾತ್ರೆನ ಇಟ್ಕೊಳ್ಳೋ. ನೀವ್ ಯಾವ ಪಾತ್ರೆ ಆದ್ರೂ ಇಟ್ಕೊಬಹುದು. ಇದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪನ ಹಾಕೊಳ್ಳಿ. ನಿಮ್ಗೆ ತುಪ್ಪ ತುಂಬಾ ಇಷ್ಟ ಇದ್ರೆ ಇನ್ನೂ ಜಾಸ್ತಿ ಕೂಡ ಹಾಕೋಬಹುದು. ಆ ತುಪ್ಪ ಹಾಕದ್ಮೇಲೆ ಸ್ವಲ್ಪ ಅದ್ ಕಾಯ್ತು ಅಂತ ಗೊತ್ತಾದ್ಮೇಲೆ ಅದಕ್ಕೆ ಗೋಡಂಬಿ, ದ್ರಾಕ್ಷಿನ ಹಾಕ್ಬಿಟ್ಟು ಸ್ವಲ್ಪ ಬ್ರೌನಿಶ್ ಆಗೋವರೆಗೂ ಅದನ್ನ ಹುರ್ಕೊಳ್ಳಿ. ಆ ತರ ಹುರ್ಕೊಂಡಾದ್ಮೇಲೆ ಅದಕ್ಕೆ ನಾವು ರುಬ್ಬಿಟ್ಕೊಂಡಿದ್ದ ಮಿಶ್ರಣನ ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಆ ಮಿಕ್ಸ್ ಎಲ್ಲ ಮಾಡಾದ್ಮೇಲೆ ನಿಮ್ಗೆ ಎಷ್ಟು ಬೇಕೋ ನೀರ್ ಅಷ್ಟು ಹಾಕೊಳ್ಳಿ. ಸೊ ನಾವು ಸ್ವಲ್ಪ ಜಾಸ್ತಿ ಕಡಿಮೆ ಸ್ವೀಟ್ ತಿನ್ನೋದ್ರಿಂದ ನಾವು ಸ್ವಲ್ಪನೇ ನೀರ್ ಹಾಕೊಂತ ಇದೀವಿ. ಸೊ ಆಲ್ಮೋಸ್ಟ್ 1 ಕಾಯಿಗೆ ಇಷ್ಟು ಮಿಶ್ರಣ ಆಗಿದೆ. ಸೊ ನೀವ್ ಅದಕ್ಕೆ 1-2 ಲೋಟ ಅಷ್ಟು ನೀರನ್ನ ಹಾಕೋಬಹುದು. ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಏನಾದ್ರು ವೆರೈಟೀಸ್ ಆಫ್ ಫುಡ್ ಬೇಕಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾವ ವೆರೈಟೀಸ್ ಬೇಕಂತ ಟ್ರೈ ಮಾಡ್ತೀನಿ. ಸೊ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಬೆಲ್ಲದ ನೀರ್ನ ಹಾಕೊಳ್ಳಿ. ಇದನ್ನ ಆಲ್ರೆಡಿ ನಾವು ಮಾಡಿಟ್ಕೊಂಡಿದ್ವಿ. ನೀವ್ ಯಾವ ತರ ಮಾಡೋದಂತ ಅಂದ್ರೆ ಗುಂಡ್ ಬೆಲ್ಲ ಅಂತ ಸಿಗುತ್ತೆ. ಅದನ್ನ ಚೆನ್ನಾಗಿ ಕುಟ್ಬಿಟ್ಟು ಅದನ್ನ ನೀರಲ್ಲಿ ಹಾಕಿ ಕುದಿಸಿ, ಕುದ್ದಾದ್ಮೇಲೆ ಅದನ್ನ ಈ ತರ ಜಾಲರಿಯಲ್ಲಿ ಸೋಸಿ ಹಾಕಿ. ಬಿಕಾಸ್ ಅದ್ರಲ್ಲಿ ಮಣ್ಣೆಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ನೀವ್ ಆ ತರ ಹಾಕಿದ್ಮೇಲೆ ಅದನ್ನ 1-2 ಸತಿ ತಿರ್ಸಿ ನೋಡ್ಬೋದು. ಕಲರ್ ಕೂಡ ಚೇಂಜ್ ಆಗಿರುತ್ತೆ. ಸ್ವಲ್ಪ ಬ್ರೌನಿಶ್ ಆಗಿ ಬಂದಿರುತ್ತೆ. ಸೊ ಅವಾಗ ಬೆಲ್ಲ ತುಂಬಾ ಸ್ವೀಟ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಇನ್ನು ಬೇಕಾದ್ರೆ ನೀವು ಸ್ವೀಟ್ ಜಾಸ್ತಿ ಹಾಕೋಬಹುದು. ನಾವು ಸ್ವಲ್ಪ ಕಡಿಮೆ ಹಾಕೊಂಡಿದೀವಿ. ಸೊ ಈ ತರ ಬೆಲ್ಲ ಹಾಕಿ ಪಾಯಸ ಮಾಡೋದ್ರಿಂದ ಶುಗರ್ ಪೇಷಂಟ್ಸ್ಗೆ ತುಂಬಾ ಒಳ್ಳೇದಾಗುತ್ತೆ. ಮತ್ತೆ ಶುಗರ್ ಅವಾಯ್ಡ್ ಮಾಡ್ಬೋದು ಕೂಡ. ಸೊ ಇದರಿಂದ ತುಂಬಾನೇ ಬೆನಿಫಿಷಿಯಲ್ಸ್ ಇದೆ. ಬಿಕಾಸ್ ನಾವು ಗಸಗಸೆ ಯೂಸ್ ಮಾಡಿರೋದಾಗಿರ್ಬೋದು ಎಲ್ಲಾನು ತುಂಬಾ ಹೆಲ್ತಿ ಕಾನ್ಶಿಯಸ್ ಅಲ್ಲಿ ಒಳ್ಳೆ ಪಾಯಸ ಅಂತ ಹೇಳ್ಬೋದು ಇದನ್ನ. ಸೊ ಎಲ್ಲ ಕುದ್ದಾದ್ಮೇಲೆ ನೀಟಾಗಿ ಅದೆಲ್ಲ ಕಲ್ಸ್ಕೊಂಡಾದ್ಮೇಲೆ ಇದು ಆಪ್ಷನಲ್ ಶಾವ್ಗೆ ಹಾಕೋದು. ಸೊ ನೀವು ಶಾವ್ಗೆ ಹಾಕೋದ್ರಿಂದ ಮಕ್ಳು ಕೂಡ ಇಷ್ಟಪಟ್ಟು ತಿಂತಾರೆ. 3-4 ಸ್ಪೂನ್ ಶಾವ್ಗೆನ ಹಾಕೊಳ್ಳಿ. ಶಾವ್ಗೆ ಹಾಕದ್ಮೇಲೆ ಒಂದ್ಸತಿ ತಿರ್ಸ್ಬಿಟ್ಟು 15 ಮಿನಿಟ್ಸ್ ಅದನ್ನ ಬೇಯಕ್ಕಂತ ಬೇಡಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬೇಯ್ತಿರುತ್ತೆ ಅಂತ. ತುಂಬಾ ಕುದಿಯೋ ತರ ಬರ್ಬೇಕು. 15 ಮಿನಿಟ್ಸ್ ಆದ್ಮೇಲೆ ತುಂಬಾ ಕುದಿಯೋ ತರ ಬರುತ್ತೆ. ಸೊ ಕುದ್ದಿರೋ ಪಾಯಸನ ಮಕ್ಳಿಗೆ ಹಾಕೊಡಿ. ತುಂಬಾ ಹೆಲ್ತಿ ಫುಡ್ ಕೂಡ. ನೀವು ಕೂಡ ಈ ರೆಸಿಪಿನ ಒಂದ್ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ನಿಮ್ಗೆ ಏನಾದ್ರು ಈ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ನನ್ನ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಏನಾದ್ರು ಅಡ್ಗೆಗಳದ್ದು ವಿಡಿಯೋ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹೆಂಗಿತ್ತು ಅಂತ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.